ಓಂ ಹನುಮತೆ ನಮಃ. ನಮಸ್ಕಾರ ಸ್ನೇಹಿತರೆ, ಆಲ್ರೌಂಡ್ ಕ್ಲಾಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಹನುಮಂತನ ಮೇಲಿನ ಭಕ್ತಿಯಲ್ಲಿ ಅಪಾರ ಶಕ್ತಿ ಇದೆ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ನೀವು ಹನುಮಂತನ ಹೆಸರನ್ನು ನಿಮ್ಮ ಮನಸ್ಸಿನಲ್ಲಿ ಜಪಿಸಿದರೂ ನಿಮ್ಮ ಅರ್ಧದಷ್ಟು ಸಮಸ್ಯೆಗಳು ಪರಿಹಾರವಾಗುವುದು ಎಂದು ಹೇಳಲಾಗಿದೆ. ಹನುಮಂತನು ಒಲಿಸಿಕೊಳ್ಳಲು ಯಾವ ಮಂತ್ರಗಳನ್ನು ಪಠಿಸಿಕೊಳ್ಳಬೇಕು? ಹನುಮಂತನು ದೆವ್ವ, ಭೂತ, ಪಿಚಾಚಿಗಳಿಂದ ನಮ್ಮನ್ನು ಹೇಗೆ ರಕ್ಷಿಸುತ್ತಾನೆ ಅಂತ ವಿಡಿಯೋ ಪೂರ್ತಿ ನೋಡಿ. ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಂಜನೇಯ ಸ್ವಾಮಿಯನ್ನು ನಾವು ಸಂಕಟ ಮೋಚನ ಎಂದು ಕರೆಯುತ್ತೇವೆ. ಅಂದರೆ ಭಕ್ತರ ಸಂಕಷ್ಟಗಳನ್ನು ದೂರ ಮಾಡುವವನು ಎಂಬುದಾಗಿದೆ. ಆಂಜನೇಯ ಅಥವಾ ಹನುಮಂತ ಎನ್ನುತ್ತಿದ್ದಂತೆ ಭಕ್ತರ ಮನಸ್ಸಿನಲ್ಲಿ ದೆವ್ವಭೂತಗಳ ಬಗ್ಗೆನ ಭಯವೂ ಕಳೆದು ಹೋಗುತ್ತದೆ. ಶಕ್ತಿ ಮತ್ತು ಭಕ್ತಿಯ ಸಂಕೇತವಾದ ಆಂಜನೇಯ ಸ್ವಾಮಿಯನ್ನು ಸ್ಮರಿಸುವುದರ ಮೂಲಕ ದೆವ್ವ, ಭೂತ, ಪಿಶಾಚಿಗಳಂತಹ ನಕಾರಾತ್ಮಕ ಶಕ್ತಿಗಳು ದೂರ ಆಗುತ್ತವೆ ಎನ್ನುವ ನಂಬಿಕೆ. ಇದಕ್ಕೆ ಮುಖ್ಯ ಕಾರಣವೇನೆಂದರೆ ಆಂಜನೇಯ ಸ್ವಾಮಿಯಲ್ಲಿನ ದೈವಿಕ ಶಕ್ತಿ, ಶುದ್ಧತೆ ಮತ್ತೆ ಅದ್ಭುತವಾದ ಅವನ ಆಶೀರ್ವಾದವಿದೆ. ಆಂಜನೇಯ ಸ್ವಾಮಿಯನ್ನು ಶಿವನ 11ನೇ ರುದ್ರಾವತಾರವೆಂದು ಪರಿಗಣಿಸಲಾಗುತ್ತದೆ. ಶಿವನನ್ನು ವಿನಾಶ ಮತ್ತು ಸೃಷ್ಟಿಯ ಅಧಿಪತಿ ಎಂದು ಕರೆಯಲಾಗುತ್ತದೆ ಮತ್ತು ಅವರ ಈ ರುದ್ರ ಅವತಾರವು ಪ್ರೇತಗಳು ಮತ್ತು ನಕಾರಾತ್ಮಕ ಶಕ್ತಿಗಳನ್ನು ನಾಶ ಮಾಡಲು ಭೂಮಿಯಲ್ಲಿ ಸೃಷ್ಟಿಯಾದನು. ಶಿವನ ರುದ್ರ ರೂಪದ ಶಕ್ತಿ ಮತ್ತು ಆಶೀರ್ವಾದದಿಂದ ಆಂಜನೇಯ ಸ್ವಾಮಿಯು ಅಪಾರ ಶಕ್ತಿ, ಅಪಾರ ಜ್ಞಾನ ಮತ್ತು ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕುವ ಸಾಮರ್ಥ್ಯವನ್ನು ಪಡೆದುಕೊಂಡನು. ಹನುಮಂತನ ಅಷ್ಟಸಿದ್ದು ಹಾಗೆ ನವನಿಧಿ ಅಂದರೆ ಹನುಮಾನ್ ಚಾಲೀಸದ ಒಂದು ಸಾಲಿನಲ್ಲಿ ಭೂತ ಪಿಶಾಚ ನಿಕಟ ನಹಿ ಆವೆ ಎಂದು ಬರೆಯಲಾಗಿದೆ. ಇದರರ್ಥ ಹನುಮಂತನ ಹೆಸರನ್ನು ಹೇಳುವುದರಿಂದ ಭೂತ ಪಿಶಾಚಗಳು ಕೂಡ ಹತ್ತಿರ ಸುಳಿಯುವುದಿಲ್ಲ ಎಂಬುದಾಗಿದೆ. ಇನ್ನೊಂದು ಸಾಲಿನಲ್ಲಿ ಅಷ್ಟಸಿದ್ಧಿ ನವನಿಧಿಕೇದಾತ ಎಂದು ಕೂಡ ಹೇಳಲಾಗಿದೆ. ಅಂದರೆ ಹನುಮಂತನು 8 ಸಿದ್ಧಿಗಳ ಮತ್ತು 9 ಸಂಪತ್ತುಗಳ ಅಧಿಪತಿ ಎಂಬುದಾಗಿದೆ. ಹನುಮಂತನು ಈ ವರವನ್ನು ಸೀತಾಮಾತೆ ಮತ್ತು ರಾಮನಿಂದ ಪಡೆದುಕೊಂಡನು. ಈ ಸಿದ್ಧಿಗಳ ಶಕ್ತಿಯಿಂದ ಅವನು ಯಾವುದೇ ರೀತಿಯ ನಕಾರಾತ್ಮಕ ಶಕ್ತಿಯನ್ನು ನಾಶ ಮಾಡುವ ಸಾಮರ್ಥ್ಯವನ್ನು ಹೊಂದಿದ್ದಾನೆ ಅಂತ ಅರ್ಥ. ಹನುಮಂತನ 8 ಸಿದ್ಧಿಗಳಲ್ಲಿ ಅನಿಮ, ಗರಿಮ, ಲಘಿಮ ಮುಂತಾದ ಶಕ್ತಿಗಳು ಸೇರಿವೆ. ಅವು ಯಾವುದೇ ದುಷ್ಟ ಶಕ್ತಿಯನ್ನು ನಾಶ ಮಾಡಬಲ್ಲ ಶಕ್ತಿಯನ್ನು ಹೊಂದಿರುತ್ತೆ. ಇವುಗಳು ಹೆಚ್ಚಾಗುವುದು ಯಾಕೆ ಅಂದರೆ ನಾವು ಹನುಮಾನ್ ಚಾಲೀಸವನ್ನು ನಿಯಮಿತವಾಗಿ ಪಠಿಸುವುದರಿಂದ ನಕಾರಾತ್ಮಕ ಶಕ್ತಿಗಳೆಲ್ಲವೂ ದೂರವಾಗುವುದು, ಮಾನಸಿಕ ಶಾಂತಿಯು ಪ್ರಾಪ್ತವಾಗುವುದು. ಹನುಮಾನ್ ಚಾಲೀಸದ ಪಠಣವು ನಮ್ಮಲ್ಲಿ ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಾಗಿಸುವುದು. ಆದರೆ ಇದನ್ನು ನೀವು ನಿಯಮಿತವಾಗಿ ಪಠಿಸುವುದರಿಂದ ಮಾತ್ರ ಸಾಧ್ಯವಾಗುತ್ತದೆ. ಯಾವ ರೀತಿ ಪಠಿಸಬೇಕು ಅಂದರೆ ಮಂಗಳವಾರ ದಿನದಂದು ನಾವು ಹನುಮಂತನ ಪೂಜೆಯನ್ನು ಮಾಡುವುದರಿಂದ ವಿಶೇಷ ಪ್ರಯೋಜನಗಳನ್ನು ಪಡೆದುಕೊಳ್ಳಬಹುದಾಗಿದೆ. ಮಂಗಳವಾರದ ದಿನದಂದು ನೀವು ಹನುಮಾನ್ ಚಾಲೀಸವನ್ನು ಪಠಿಸುವ ಮುನ್ನ ಆಂಜನೇಯ ಸ್ವಾಮಿ ವಿಗ್ರಹ ಅಥವಾ ಫೋಟೋದ ಮುಂದೆ ದೀಪವನ್ನು ಹಚ್ಚಿ ನಂತರ ಹೂಗಳನ್ನು ಅರ್ಪಿಸಿ ಬಳಿಕ ಹನುಮಾನ್ ಚಾಲೀಸವಾಗಿರಬಹುದು ಅಥವಾ ಬಜರಂಗ್ ಬಾಣ ಆಗಿರಬಹುದು ಪಠಿಸಬೇಕು. ಹನುಮಂತನ ಧ್ಯಾನ ಕೂಡ ಮಾಡಬೇಕು. ಹನುಮಂತನ ಧ್ಯಾನವನ್ನು ಮಾಡುವುದರಿಂದ, ಹನುಮಂತನ ನಾಮವನ್ನು ಪಠಿಸುವುದರಿಂದ ಮಾನಸಿಕ ಶಾಂತಿಯನ್ನು ನಾವು ಪಡೆದುಕೊಳ್ಳಬಹುದಾಗಿದೆ. ಇದು ನಮ್ಮಲ್ಲಿನ ನಕಾರಾತ್ಮಕ ಆಲೋಚನೆಗಳು, ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡುತ್ತದೆ ಎನ್ನುವ ನಂಬಿಕೆ. ನೀವು ಹನುಮಂತನ ಧ್ಯಾನವನ್ನು ಮಾಡುತ್ತಿದ್ದರೆ ಅದನ್ನ ಫೋಟೋ ಅಥವಾ ವಿಗ್ರಹವನ್ನು ನೋಡಿಕೊಂಡು ಧ್ಯಾನ ಮಾಡುವುದು ಉತ್ತಮ. ಆಮೇಲೆ ಹನುಮಂತನ ಮಂತ್ರ ಪಠಿಸಿ. ಹನುಮಂತನ ಮಂತ್ರಗಳನ್ನು ಪಠಿಸುವುದರಿಂದ ನಕಾರಾತ್ಮಕ ಶಕ್ತಿ ದೂರ ಆಗುತ್ತದೆ ಮತ್ತು ಜೀವನದಲ್ಲಿ ಸಕಾರಾತ್ಮಕತೆ ಅಥವಾ ಸಕಾರಾತ್ಮಕ ಶಕ್ತಿ ಬರುತ್ತದೆ ಎನ್ನುವ ನಂಬಿಕೆ ಇದೆ. ಇದಲ್ಲದೆ ನೀವು ದಿನಕ್ಕೆ ಹಲವಾರು ಬಾರಿ ಹನುಮಂತನ ಹೆಸರನ್ನು ಜಪಿಸಬಹುದು. ಇದು ನಿಮಗೆ ಶಾಂತಿ ಮತ್ತು ಆತ್ಮವಿಶ್ವಾಸವನ್ನು ನೀಡುತ್ತದೆ. ಇಲ್ಲಿ 2 ಹನುಮಾನ್ ಮಂತ್ರಗಳನ್ನು ನೀಡಲಾಗಿದ್ದು ಈ ಮಂತ್ರದ ಪಠಣದಿಂದಲೂ ನಿಮಗೆ ಸಾಕಷ್ಟು ಪ್ರಯೋಜನಗಳಿವೆ. ಮಂತ್ರಗಳು ಏನಂದ್ರೆ ಓಂ ನಮೋ ಹನುಮತೆ ರುದ್ರಾವತಾರಾಯ ಸಕಲ ಶತ್ರು ಸಂಹರಣಾಯ ಸರ್ವರೋಗಹರಾಯ
ಸರ್ವವಶೀಕರಣಾಯ ರಾಮದೂತಾಯ ಸ್ವಾಹ. ಓಂ ಅಂ ಅಂಗಾರಕ ನಮಃ. ಈ ಮಂತ್ರಗಳು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ನೀವು ನೋಡಿಕೊಂಡು ಓದ್ಕೋಬೋದು. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.